ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ತಗೊಂಡಿರುತ್ತೆ ಅದ್ರ ತರ ಮಾಡ್ತಾರೆ. ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿರೋರು ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು 14th ಇದು ಅಂತ. ಸೊ ಎನಿವೇಸ್ ಕೇಳಿ ಎಲ್ಲರೂ ಅದೇ ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ. ಬೇರೆ ತರ ಪ್ರೀ ಪ್ರೊಡಕ್ಷನ್ ನಾನು ನಿಮ್ ಜೊತೆನೆ ನೋಡ್ತಾ ಇರ್ತೀರಪ್ಪ. ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ. ಸರ್ ಯಶ್ ಅವರು ಈಗ ನಮಗೆ ಜಾಸ್ತಿ ಸಿಗಲ್ಲ, ಆದ್ರೆ ನಾವು ಏನೋ ಅನ್ಕೊಂಡಿರ್ತೀವಿ ಚೇಂಜ್ ಆಗಿದಾರೋ ಏನೋ ಅಂತ. ನೀವು ಯಾವುದು ಚೇಂಜ್ ಆಗಿಲ್ಲ, ಅದೇ ಯಶ್ ಅದೇ ಅಜಯ್ ಜೊತೆ ಹಂಗೆ ಕೂತಿದ್ದೀರ, ಅದೇ ಫ್ರೆಂಡ್ಸ್ ಜೊತೆ ಹಂಗೆ ಕೂತಿದ್ದೀರ, ಹಾಗೆ ಇದ್ದೀರಾ. ಚೇಂಜ್ ಆಗಲ್ಲ, ಅದು ನಮಗೆ ತುಂಬಾ ಇಷ್ಟ ಆಯ್ತು ಸರ್. ನಾವು ಏನಕ್ಕೆ ಚೇಂಜ್ ಆಗ್ತೀವಿ ವಿಷಯ ಅಂದ್ರೆ ಸುಮ್ಮನೆ ಏನ್ ಮಾತಾಡಕ್ ಸಿಗ್ಲಿ ನಿಮ್ಗೆ. ಏನೋ ವಿಷಯ ಇರ್ಬೇಕು. ಇದೊಂದು ಸಿನಿಮಾ ಮಾಡೋದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕ್ಕೊಂದು ಏನೋ ಕಾರಣ ಇರ್ಬೇಕಲ್ವಾ.